ಸರ್ ನಮಸ್ತೆ. ನಮಸ್ಕಾರ ಸರ್ ತಮ್ಮ ಹೆಸರು? ನಮ್ಮ ಹೆಸರು ರಾಕೇಶ್ ಅಂತ. ಏನು ಸರ್ ಈ ನೀಲಗಿರಿ ಪ್ಲಾಂಟೇಶನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಂದಿಪುರ ಜಾತ್ರೆಯಲ್ಲಿ ಸೊ ನೀಲಗಿರಿ ಆಮೇಲೆ ಕ್ಯಾಜುರಿನಾಗೋಸ್ಕರ ಒಂದು ಸ್ಟಾಲ್ ಅಂತ ಹಾಕಿದ್ದೇವೆ ನಾವು ಹರಿಹರ ಪಾಲಿಫೈಬರ್ಸ್ ಇಂದ. ಸೊ ಕುಮಾರಪಟ್ಟಣಂನಲ್ಲಿ ನಮ್ಮ ಬ್ರಾಂಚ್ ಇರೋದು. ಸೊ ನಾವು ನೀಲಗಿರಿಯಿಂದ ಸೊ ಇದರಿಂದ ಫೈಬರ್ ತಯಾರು ಮಾಡ್ತೀವಿ. ಇದನ್ನ ತಯಾರು ಮಾಡೋದಕ್ಕೆ ನೀಲಗಿರಿ ಹೈಬ್ರಿಡ್ ಕ್ಲೋನಲ್ ಸಸಿಗಳು ಬೇಕಾಗುತ್ತೆ. ಸೊ ನೀಲಗಿರಿ ಅಂದ್ರೆ ಸಾಕಷ್ಟು ಜನರ ಮೈಂಡ್ ಅಲ್ಲಿ ಏನಿರುತ್ತೆ, ಸೊ ನೀಲಗಿರಿ ನೀರನ್ನು ಕುಡಿಯುತ್ತೆ, ನೆಲ ಹಾಳು ಮಾಡುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಎಲ್ಲ ರಾಂಗ್ ಇನ್ಫಾರ್ಮೇಶನ್ ಇರುತ್ತೆ. ಬಟ್ ನಾವು ಕೂಡ ನೀಲಗಿರಿ ಸಸಿಗಳು ಅಂದ್ರೆ ಇದು ಕ್ಲೋನಲ್ ವರ್ಜಿನ್. ಇದಕ್ಕೆ ತಾಯಿ ಬೇರೆ ಅನ್ನೋದು ಇರೋದಿಲ್ಲ, ತಂತು ಬೇರುಗಳು ಮಾತ್ರ ಇರುತ್ತೆ. ಸೊ ಈ ಬೇರುಗಳು ಏನಂದ್ರೆ 4 ರಿಂದ 5 ಅಡಿ ಆಳವಾಗಿ ಮಾತ್ರ ಹೋಗೋದು. ಆಮೇಲೆ ಇದರಲ್ಲಿ ಸೈಡ್ ಅಲ್ಲಿ ಯಾವುದೇ ರೀತಿ ಬ್ರಾಂಚಸ್ ಬರೋದಿಲ್ಲ. ಸೊ ಯಾವುದೇ ರೀತಿ ಬ್ರಾಂಚಸ್ ಬಾರದೇ ಇರೋ ಕಾರಣ ಯಾವುದೇ ಹೂವು ಹಣ್ಣು ಕಾಯಿ ಏನೇನೋ ಬರಲ್ಲ. ಸೊ ಆದ್ದರಿಂದ ಎಲ್ಲ ರೈತರು ಇದನ್ನ ತಮ್ಮ ಹೊಲಗಳಲ್ಲಿ ಬೆಳಿಬಹುದು, ಬದುಗಳಲ್ಲಿ ಬೆಳಿಬಹುದು, ಆಮೇಲೆ ಜೋಡಿ ಸಾಲುಗಳು ಮಾಡಿ ಬೆಳಿಬಹುದು. ಆಮೇಲೆ ಇದು ಕೂಡ ಕ್ಯಾಜುರಿನ್ ಅಂತಾರೆ, ಇದಕ್ಕೆ ಗಾಳಿ ಮರ ಅಂತಾರೆ. ಇದು ಕೂಡ ಕ್ಲೋನಲ್ ವರ್ಜನ್. ಸೊ ಇದರ ತರನೇ ಇದು ಕೂಡ ಜಾಸ್ತಿ ಆಳುವ ಹೋಗಲ್ಲ. ಸೊ ಬದುಗಳೆಲ್ಲ ಬೆಳಿಬಹುದು. ಇವಾಗ ಈ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸುತ್ತಮುತ್ತಲ ರೈತರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದಾಳಂಬರಿ ತೋಟದ ಸುತ್ತಲೂ ಇದನ್ನ ವಿಂಡ್ ಕ್ರಾಪ್ ಆಗಿ ಅಂದ್ರೆ ವಿಂಡ್ ಬ್ರೇಕರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಗಾಳಿ ಇದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಅಡ್ವಾಂಟೇಜ್ ಏನಂದ್ರೆ ಇದಕ್ಕೆ ಯಾವುದೇ ರೀತಿಯಾದ ರೋಗಗಳಾಗ್ಲಿ ಕೀಟಗಳಾಗ್ಲಿ ಬರಲ್ಲ. ಸೊ ಆಮೇಲೆ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಕಡಿಮೆ ಖರ್ಚಿಂದ ಒಳ್ಳೆ ಆದಾಯ ಪಡಿಬೇಕಂದ್ರೆ ಈ ಬೆಳೆನೇ ಬಳಸಬಹುದು. ಸೊ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮೊದಲು ನಾವು ರೈತರು ಬೆಳೆದ ಬೆಳೆಗಳನ್ನ ಈ ತರ ತಗೊಳ್ತೀವಿ. ಇದರಲ್ಲಿ ವುಡ್ ಲಾಕ್ಸ್ ಅಂತಾರೆ ಇದಕ್ಕೆ. ಸೊ ಈ ಲಾಕ್ಸ್ ಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಈ ತರ ಚಿಪ್ಸ್ ತಯಾರು ಮಾಡ್ತೀವಿ. ಇದಕ್ಕೆ ವುಡ್ ಚಿಪ್ಸ್ ಅಂತಾರೆ. ಸೊ ಈ ಚಿಪ್ಸ್ ಇಂದ ಏನಾಗುತ್ತೆ ಪಲ್ಪ್ ಅಂತ ತಯಾರಾಗುತ್ತೆ. ಸೊ ಇದು ಪಲ್ಪ್. ಸೊ ಈ ಪಲ್ಪ್ ಇಂದ ಫೈಬರ್ ಆಗುತ್ತೆ. ಫೈಬರ್ ಅಂದ್ರೆ ಕಾಟನ್ ತರದ ಒಂದು ಪ್ರಾಡಕ್ಟ್. ಸೊ ಈ ಕಾಟನ್ ಇಂದ ಏನಾಗುತ್ತೆ ದಾರ ತಯಾರಾಗುತ್ತೆ. ಸೊ ಈ ಪ್ರಾಡಕ್ಟ್ ನ ನಾವು ರಾ ಮೆಟೀರಿಯಲ್ ನಮಗೆ ಪ್ರತಿದಿನ 1500 ಟನ್ ಅಂದ್ರೆ ವರ್ಷಕ್ಕೆ 4 ಲಕ್ಷ ಟನ್ ಬೇಕಾಗುತ್ತೆ. ನಮ್ಮ ಯೂನಿಟ್ ಹರಿಹರದಲ್ಲಿರುತ್ತೆ CPC. ಸೊ ಅಲ್ಲಿ ನಾವು ಒಂದು ವರ್ಷಕ್ಕೆ 1 ಕೋಟಿಗಿಂತ ಅಧಿಕ ಸಸಿಗಳನ್ನ ತಯಾರು ಮಾಡ್ತೀವಿ. ಸುತ್ತಮುತ್ತಲ ರೈತರಿಗೆಲ್ಲ ಕೊಡ್ತೀವಿ. ಸೊ ನಾವು ಪ್ರಮೋಷನ್ ಆಕ್ಟಿವಿಟೀಸ್ಗೋಸ್ಕರ ಸ್ವಲ್ಪ ಕಡಿಮೆ ರೇಟಲ್ಲಿ ಅಂದ್ರೆ ಸಬ್ಸಿಡಿ ದರಲ್ಲೇ ಕೊಡ್ತಾ ಇದ್ದೇವೆ. ಸೊ ಎಲ್ಲ ರೈತರು ಉಪಯೋಗ ಪಡ್ಕೋಬೇಕಂತ ನನ್ನ ಕಳಕಳಿಯ ವಿನಂತಿ. ಸರ್ ಒಂದ್ ಸೆಕೆಂಡ್ ಮತ್ತೊಂದು ಅದೇ ತರದ ಪ್ರಶ್ನೆ. ಈಗ ಬಹಳಷ್ಟು ಕಡೆ ಹೇಳಿದಿವೆ ಇಲ್ಲ ರೀ ಈ ನೀಲಗಿರಿ ಮರ ಬೆಳೆದ್ರೆ ಅಂತರ್ಜಲ ಮಟ್ಟ ಕುಸಿಯುತ್ತೆ, ಸರ್ಕಾರ ಇದನ್ನ ಬ್ಯಾನ್ ಮಾಡಿದೆ, ಯಾರು ಬೆಳಿಬಾರ್ದಂತೆ, ಆ ತರ ಆಗುತ್ತೆ ಈ ತರ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ನಿಮ್ಮ ಸಮರ್ಥನೆ ಏನು? ಸಮರ್ಥನೆ ಅಥವಾ ಸರಿಯಾದ ಒಂದು ಉತ್ತರನೇ ಕೊಡ್ತೀನಿ. ಓಕೆ. ಈ ನೀಲಗಿರಿ ಆಕ್ಚುಲಿ ಕ್ಲೋನಲ್ ವರ್ಜನ್ ಅಂದ್ರೆ ಕಸಿ ಮಾಡಿ ತಯಾರು ಮಾಡಿರುವಂತ ಸಸಿ ಇದು. ಓಕೆ. ಸೊ ಇದೇನಂದ್ರೆ ನೀರ್ ಅಳಿಬೇಕಂದ್ರೆ ಬೇರುಗಳು ಆಳವು ಹೋಗಬೇಕು. ಮೊದಲನೇ ಪಾಯಿಂಟ್ ಸತ್ಯ. ಇದ್ರ ಬೇರುಗಳು ಮ್ಯಾಕ್ಸಿಮಮ್ 5 ರಿಂದ 6 ಫುಟ್ ಅಷ್ಟೇ ಹೋಗುತ್ತೆ. ಸೊ ನೀವು ಬೋರ್ವೆಲ್ ಹೊಡಿಸ್ಬೇಕಂದ್ರೆ ಮಿನಿಮಮ್ ಒಂದು 80 ರಿಂದ 100 ಅಡಿ ಹೊಡಿಬೇಕು. ಹೌದು. ಸೊ ಈ ಬೇರುಗಳು ಜಾಸ್ತಿ ಆಳವು ಹೋಗದೆ ಇರೋದ್ರಿಂದ ಸರ್ಫೇಸ್ ಅಲ್ಲಿ ಏನ್ ನೀರುತ್ತೋ ಅದಷ್ಟೇ ಬೇಕಾಗುತ್ತೆ. ಯಾವುದೇ ಗಿಡ ಅಲ್ಲಿ ಇದೊಂದೇ ಅಲ್ಲ ಸರ್, ಪ್ರತಿ ಗಿಡನು ಅದಕ್ಕೆ ಏನು ಬೇರುಗಳಿಗೆ ಸಾಕಾಗಷ್ಟು ನೀರುತ್ತಲ್ಲ ಅದನ್ನಷ್ಟೇ ಹೇಳ್ಕೊಳ್ಳುತ್ತೆ. ಸೊ ಇದು ಕೂಡ ಸರ್ಫೇಸ್ ಅಲ್ಲಿರೋ ನೀರನ್ನಷ್ಟೇ ಹೇಳ್ಕೊಳ್ಳುತ್ತೆ. ಇನ್ನೊಂದೇನಂದ್ರೆ ಇದು ಸ್ಟ್ರೈಟ್ ಆಗಿ ಕೋಲ್ಸ್ ತರ ಬೆಳೆಯುತ್ತೆ. ಸೊ ಜಾಸ್ತಿ ದಪ್ಪವಾಗಲ್ಲ, ಬ್ರಾಂಚಸ್ ಬರಲ್ಲ. ಇದರಲ್ಲಿ ಯಾವುದೇ ಹೂ ಹಣ್ಣು ಕಾಯಿ ಏನೇನೋ ಬರಲ್ಲ. ಕನಿಷ್ಠ ಎಷ್ಟು ಅಡಿ ಹತ್ರ ಬೆಳಿಬಹುದು? ಸೊ ಇದು 40 ರಿಂದ 50 ಅಡಿ ಹೈಟ್ ಬೆಳೆಯುತ್ತೆ ಸರ್. ಆಕ್ಚುಲಿ 3 ರಿಂದ 3.5 ವರ್ಷಕ್ಕೆ ಕಟಾವ್ ಮಾಡಬಹುದು. ಒಂದ್ಸರ್ತಿ ಕಟಾವ್ ಮಾಡಿದ್ರೆ ಮತ್ತೆ ಕುಳೆ ಬರುತ್ತೆ. ಸೊ ಆತರ ಒಂದು 5 ರಿಂದ 6 ಕಟಿಂಗ್ ನೀವು ಪ್ರತಿ 3 ವರ್ಷಕ್ಕೆ ಕಟಾವ್ ಮಾಡಬಹುದು. ಸರಿ, ಇದನ್ನ ನಾವು ಕಟಿಂಗ್ ಮಾಡಿದ ನಂತರ ಇದನ್ನ ಮಾರಾಟ ಮಾಡೋದು ಅಂದ್ರೆ ಮಾರಾಟ ಮಾಡ್ಬೇಕಂದ್ರೆ ಏನಿಲ್ಲ ಸರ್, ನಮ್ಮ ಹರಿಹರದಲ್ಲಿ ಕಂಪನಿ ಇದೆ. ನಾವು ಮ್ಯಾನೇಜರ್ಸ್ ಆಮೇಲೆ ನಮ್ಮ ಸ್ಟಾಫ್ ಈ ಸುತ್ತಮುತ್ತಲ ತಾಲೂಕುಗಳೆಲ್ಲ ಸ್ಪ್ರೆಡ್ ಆಗಿರ್ತೀವಿ. ಸೊ ನಮ್ಗೊಂದು ಕಾಲ್ ಮಾಡಿದ್ರೆ ಸಾಕು ಸರ್, ನಾವು ಬಂದ್ಬಿಟ್ಟು ಪ್ಲಾಂಟೇಶನ್ ನೋಡಿ ನಮ್ಮ ವೆಂಡರ್ಸ್ ಕರ್ಕೊಂಡ್ ಬಂದು ರೇಟ್ ಅಲ್ಲಿ ನೆಗೋಸಿಯೇಷನ್ ಮಾಡ್ಬಿಟ್ಟು ಸೊ ಕಟಾವ್ ಮಾಡೋ ವ್ಯವಸ್ಥೆನ ಮಾಡ್ತೀವಿ ಸರ್. ಆಕ್ಚುಲಿ ಅಂದ್ರೆ ಇದು ಕೆಜಿನೋ ಅಥವಾ ಪರ್ ಪ್ಲಾಂಟ್ 3 ರಿಂದ 3.5 ವರ್ಷಕ್ಕೆ ಟನ್ ಲೆಕ್ಕ ತೋತೆ ಆಕ್ಚುಲಿ ಸರ್. ಅಟ್ ಪ್ರೆಸೆಂಟ್ ಇವಾಗ ರೈತರಿಗೆ ಎಲ್ಲಾ ಖರ್ಚು ಕಟ್ ಮಾಡಿ 6 ರಿಂದ 6.5 ರೂಪಾಯಿ ರೇಂಜ್ ಅಲ್ಲಿ ಸಿಗ್ತದೆ ಸರ್ ರೇಟ್. ಆಮೇಲೆ 3 ವರ್ಷಕ್ಕೆ ಇದನ್ನ ನೀವು ಹೊಲ ತುಂಬ ಬೆಳೆದ್ರೆ, ಬೆದ್ಲು ಭೂಮಿಯಲ್ಲಿ ಬೆಳೆದ್ರೆ 30 ರಿಂದ 38 ಟನ್ ಪಡಿಬಹುದು. ಅದೇ ನೀರಾವರಿ ಭೂಮಿನಲ್ಲಿ ಬೆಳೆದ್ರೆ 50 ರಿಂದ 60 ಟನ್ ಪಡಿಬಹುದು ಸರ್. ಆಕ್ಚುಲಿ ಕೆಲವೊಬ್ಬರು ರೈತರು ಜಾಸ್ತಿನೂ ಪಡಿದ್ದಾರೆ. ಸೊ ಅವರೇಜ್ ಆಗಿ 50 ರಿಂದ 60 ಟನ್ ಪಡಿಬಹುದು ಸರ್. ಆಕ್ಚುಲಿ ಮಿನಿಮಮ್ 50 ಟನ್ ಪಡೆದ್ರು ಇವಾಗಿನ ರೇಟ್ ಪ್ರಕಾರ ನಿಮಗೆ ಎಕರೆಗೆ 3 ಲಕ್ಷ ಪಡಿಬಹುದು 3 ವರ್ಷಕ್ಕೆ. ಅಲ್ಲಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಆದಾಯ ಪಡಿಬಹುದು ಸರ್. ಆಕ್ಚುಲಿ ಸರಿ, 3 ವರ್ಷಕ್ಕೆ 1 ಎಕರೆ ಒಬ್ಬ ರೈತ ಹಾಕಿದಾನೆ ಅಂದ್ರೆ ಖರ್ಚು ಎಷ್ಟಾಗಬಹುದು ಆ ರೈತಿಗೆ? ಆಗ್ಲಿ ಒಂದು 20 ರಿಂದ 25 ಸಾವಿರ ಜಾಸ್ತಿ ಖರ್ಚಾಗಲ್ಲ ಸರ್ ಪರ್ ಎಕರೆ. ಪರ್ ಎಕರೆಗೆ 3 ವರ್ಷಕ್ಕೆ. ಅಂದ್ರೆ 1 ವರ್ಷಕ್ಕೆ ನಿಮಗೆ ಏನಿಲ್ಲ ಅಂದ್ರೆ ಒಂದು 8 ರಿಂದ 10 ಸಾವಿರ ಖರ್ಚಾಗುತ್ತೆ ಅಷ್ಟೇ ಸರ್. ಆಕ್ಚುಲಿ ಓಕೆ. ಅಂದ್ರೆ ಮಧ್ಯದಲ್ಲಿ ಏನಾದ್ರು ಅಂತರ ಬೆಳೆಯಾಗಿ ಮಾಡ್ಕೋಬಹುದು ಸರ್. ಆಕ್ಚುಲಿ ನೋಡಿ ಸರ್, ನಾವು ಆಲ್ರೆಡಿ ಪಾಪ್ಯುಲೇಟ್ ಹಾಕಿದ್ದೀವಿ. ಪ್ರತಿ ರೈತರು ಕುಂಬಳ ಹಾಕಿದ್ದಾರೆ, ಈರುಳ್ಳಿ, ಕಬ್ಬು ಕೂಡ ಹಾಕಿದ್ದಾರೆ, ರಾಗಿ ಹಾಕಿದ್ದಾರೆ, ಬಾಳೆ, ಚೆಂಡು. ಇವಾಗ ಬಾಳೆ ಹಾಕಿರೋ ರೈತರು ಆಲ್ರೆಡಿ ಕಟಾವ್ ಮಾಡ್ಬಿಟ್ಟು ಸೆಕೆಂಡ್ ಕಟಿಂಗ್ ರೆಡಿ ಆಗಿದ್ದಾರೆ ಬಾಳೆಗೆ. ಅದ್ರ ಜೊತೆಗೆ ನೀಲಗಿರಿ ಹಾಕಿದೆ. ನೀಲಗಿರಿಗಿಂತ ಪೈಪೋಟಿಗೆ ಬಾಳೆ ಚೆನ್ನಾಗಿ ಬೆಳೆದಿದೆ ಸರ್. ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ನೀಲಗಿರಿ ನೀರು ಹೋಗುತ್ತೆ ಅಂತ. ಬಟ್ ನೀಲಗಿರಿನೇ ಮೀರಿಸಿ ಬಾಳೆ ಬೆಳೆದಿದೆ ಸರ್ ಹೊಲದಲ್ಲಿ. ಸರ್ ಈಗ ಏನು ತಾಯಿ ಬೇರು ಆಳವಾಗಿ ಹೋಗಲ್ಲ, 4 ಅಥವಾ 5 ಅಡಿ ಎತ್ತರದಲ್ಲಿ ಆಳದಲ್ಲಿ ಅಷ್ಟೇ ಹೋಗುತ್ತೆ ಅಂದ್ರೆ, ಈಗ ಇನ್ನೊಂದು ರೈತರು ಕೇಳುವಂತ ಪ್ರಶ್ನೆ ನಾನು ಕೇಳೋದಾದ್ರೆ, ಈ 4 ಅಥವಾ 5 ಅಡಿಯಲ್ಲಿ ಭೂಮಿಯ ಫಲವತ್ತತೆ ಇರುತ್ತೆ, ಅದರಿಂದ ಕೆಳಗಡೆಗೆ ಕಲ್ಲು ಮಿಶ್ರಿತ ಇರುತ್ತೆ ಭೂಮಿ.
ಹಂಗಾಗಿ ಆ ಭೂಮಿಯ ಫಲವತ್ತತೆಯನ್ನ ಏನು ಗ್ರಹಿಸುವಂತ ಸಾಮರ್ಥ್ಯನ ಈ ಗಿಡಕ್ಕಿರುತ್ತೆ. ಏನಂದ್ರೆ ಯಾವುದೇ ಬೆಳೆ ಆಗಲಿ ಸರ್, ನೀವು ಮೆಕ್ಕೆಜೋಳ ಬೆಳಿ, ಯಾವುದೇ ಬೆಳೆ ಬೆಳಿ ಸರ್ ಆಕ್ಚುಲಿ. ಸೊ ಇದಕ್ಕೆ ಏನು ಅಂಶ ಬೇಕಲ್ಲ ಸರ್, ನ್ಯೂಟ್ರಿಯೆಂಟ್ಸ್ ಬೇಕಲ್ಲ, ಅದನ್ನಷ್ಟೇ ಇರ್ಕೊಳ್ಳ ಸರ್ ಆಕ್ಚುಲಿ ಸರ್. ಆಮೇಲೆ ಇದು ಆಕ್ಚುಲಿ 20 ವೆರೈಟಿ ಕ್ಲೋನ್ ಇದೆ ಸರ್ ನಮ್ಮ ಹತ್ರ. ಓಕೆ. ಪ್ರತಿಯೊಂದು ಹಂತದ ಮಣ್ಣುಗಳು ಸರ್ ಆಕ್ಚುಲಿ, ಕರ್ಲ್ ಇರ್ಲಿ, ಆಮೇಲೆ ಸವಳ್ ಇರ್ಲಿ, ಕೆಂಪು ಭೂಮಿ, ಕಪ್ಪು ಭೂಮಿ, ಕಲ್ಲು ಭೂಮಿ, ಎಲ್ಲಾ ತರದ ಭೂಮಿಗೆ ಸೂಟ್ ಆಗುವಂತ ಕ್ಲೋನ್ಗಳನ್ನ ಕೊಡ್ತೀವಿ ಸರ್ ಆಕ್ಚುಲಿ. ಓಕೆ ಓಕೆ. ಅಂದ್ರೆ ಇದು ಪರ್ ಪ್ಲಾಂಟ್ ಗೆ ಎಷ್ಟು ರೂಪಾಯಿ ಕೊಡ್ಬೇಕು ರೈತ? ಅಟ್ ಪ್ರೆಸೆಂಟ್ ನಾವು ಕಡಿಮೆ ರೇಟಲ್ಲಿ ಕೊಡ್ತೇವೆ ಸರ್, 2 ರೂಪಾಯಿ ಲೆಕ್ಕದಲ್ಲಿ ಒಂದು ಸಸಿನ ಕೊಡ್ತೇವೆ ಸರ್ ಆಕ್ಚುಲಿ. ಎಲ್ಲ ರೈತರಿಗೂ ಕೊಡ್ತೇವೆ ಸರ್. ಅಂದ್ರೆ ಈಗ ನೀವೇ ಬಂದು ಹೋಮ್ ಡೆಲಿವರಿ ಕೊಡುವಂತದ್ದು ಅಥವಾ 2 ರೂಪಾಯಿಗೆ ನಾವೇ ಬಂದು ಹೋಮ್ ಡೆಲಿವರಿ ಕೊಡ್ತೀವಿ ಸರ್. ಅದಕ್ಕಿಂತ ಮುಂಚೆ ನಾವು ಸೈಟ್ ವಿಸಿಟ್ ಮಾಡ್ತೀವಿ, ಆ ಸೈಟ್ಗೆ ತಕ್ಕಂತ ಕ್ಲೋನ್ಗಳನ್ನ ನಾವೇ ರೆಕಮೆಂಡ್ ಮಾಡ್ತೀವಿ. ಇದರಿಂದ ಸರ್ಕಾರದಿಂದ ಅಂದ್ರೆ ರೈತರಿಗೆ ಏನಾದ್ರು ಸಹಾಯಧನ ಈ ತರ ಏನಾದ್ರು ಇದೆನಾ? ಸಹಾಯ ಅಂತ ಏನಿಲ್ಲ ಸರ್, ನಾವು ಪ್ರತಿ ಟೈಮ್ ಬಂದು ರೈತರಿಗೆ ಯಾವ ತರ ಬೆಳೆಸಬೇಕಂತ ಗೈಡೆನ್ಸ್ ಎಲ್ಲ ಕೊಡ್ತೀವಿ ಸರ್. ಪ್ರತಿ 15ರಿಂದ 20 ದಿವಸಕ್ಕೆ ಬಂದು ಅದ್ರ ಬೆಳವಣಿಗೆ ಚೆಕ್ ಮಾಡ್ತೀವಿ. ಆಮೇಲೆ ರೈತರಿಗೆ ಏನ್ ಮಾಡ್ಬೇಕಂತ ಪ್ಯಾಕೇಜ್ ಪ್ರಾಕ್ಟೀಸಸ್ ಗೈಡ್ ಮಾಡ್ತೀವಿ ಸರ್. ಓಕೆ. ಬೈಬ್ಯಾಕ್ ಸಿಸ್ಟಮ್ ಇದೆ ಅಂತ ತಮ್ಮ ಕಂಪನಿಯಲ್ಲಿ ಇದೆ ಅಂತ ಹೇಳಿದ್ರೆ? ನಮ್ಮ ಕಂಪನಿ ಆಕ್ಚುಲಿ ಸರ್ ಪ್ರತಿ ವರ್ಷಕ್ಕೆ 4 ಲಕ್ಷ ಟನ್ ಬೇಕು ಸರ್ ಆಕ್ಚುಲಿ. ಓಕೆ. ಇಡೀ ವಿಜಯನಗರ ತಾಲೂಕು ಆಮೇಲೆ ಅಗ್ರೂಬ್ನಳ್ಳಿ ತಾಲೂಕು ಎಲ್ಲ ಬೆಳೆದ್ರು ನಮಗೆ ಒಂದು ದಿನಕ್ಕೆ ಸಾಕಾಗುವಷ್ಟು ವುಡ್ ಬೆಳೆಸಕ್ಕಾಗಲ್ಲ ಸರ್. ಓಕೆ. ಅದಕ್ಕೋಸ್ಕರ ಎಷ್ಟು ಹೆಚ್ಚಿಗೆ ಬೆಳೆದ್ರು ನಮ್ಗೆ ಸಾಕಾಗಲ್ಲ ಸರ್. ನಾವೇ ನಮ್ಮ ಕಂಪನಿ ಕಡೆಯಿಂದ ಬಂದು ನಾವೇ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತೀವಿ ಸರ್. ಬೈಬ್ಯಾಕ್ ಸಿಸ್ಟಮ್ ಇದೆ ಅಂತ ಹೇಳಿದ್ರಲ್ಲ, ಅಂದ್ರೆ ಅಗ್ರಿಮೆಂಟ್ ಆಗುತ್ತೋ ಅಥವಾ ಯಾವ ತರ ಏನಿದು? ಅಗ್ರಿಮೆಂಟ್ ಅಂತ ಏನಿರುತ್ತೆ ಸರ್, ಆ ದಿನದ ರೇಟ್ ಏನಿರುತ್ತಲ್ಲ ಸರ್, ಆ ರೇಟ್ ಪ್ರಕಾರ ನಾವು ಬಂದು ರೈತರ ಜೊತೆ ನೆಗೋಸಿಯೇಷನ್ ಮಾಡಿ ಕೊಂಡ್ಕೊಂಡು ಹೋಗ್ತೀವಿ ಸರ್. ಅಂದ್ರೆ ಅಗ್ರಿಮೆಂಟ್ ಇರಂಗಿಲ್ಲ? ಅಗ್ರಿಮೆಂಟ್ ಅಂತ ಇರಲ್ಲ ಸರ್, ಅಂದ್ರೆ ಇದಕ್ಕೆ ಆಲ್ರೆಡಿ ಡಿಮಾಂಡ್ ಇರುತ್ತೆ ಆಕ್ಚುಲಿ. ನಾವು ಒಬ್ಬರೇ ಎಲ್ಲ ಬೈಯರ್ಸ್, ದಂಡಲ್ಲಿ ಪೇಪರ್ ಮಿಲ್ ಇರ್ತಾರೆ, ಆಮೇಲೆ ಪ್ಲೈವುಡ್ ಇರ್ತಾರೆ, ಲೋಕಲ್ ಟೊಮೆಟೊ ಗಡ್ಡಿಗೆ ಅಂತ ಕೊಡ್ತಾರೆ. ಸೊ ರೈತರು ಬೆಳೆದ್ರೆ ಬೆಳೆ ಆಗಿರೋದ್ರಿಂದ ಅವ್ರು ಯಾರಿಗಾದ್ರೂ ಮಾರ್ಕೋಬಹುದು, ನಮಗೆ ಕೊಡ್ಬೇಕಂತ ನಾವೇನು ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ. ಬಟ್ ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಟ್ಟರೆ ನಾವು ಬಂದು ಒಳ್ಳೆ ರೇಟ್ ಕೊಟ್ಟು ಟ್ರೈ ಮಾಡ್ತೀವಿ ಸರ್. ಸರಿ. ಭೂಮಿಗೆ ತಕ್ಕಂತೆ ನಾವು ಸಸಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅಂದ್ರೆ ತಮ್ಮಲ್ಲಿ ಯಾವ್ಯಾವ ರೀತಿಯ ತಳಿಗಳು ಲಭ್ಯ ಇದೆ ಸರ್? ನಮ್ಮ ಹತ್ರ ಒಂದೊಂದಾಗಿ ಅಂದ್ರೆ ತಳಿ ಹೆಸರನ್ನ ಒಂದೊಂದು ಪರಿಚಯ ಮಾಡಿ ಕೊಡೋದಾದ್ರೆ? ಆಲ್ರೆಡಿ ಇದು ನೋಡಿ ಸರ್, ಇದು ಕ್ಲೋನ್ 7 ಅಂತ ಸರ್. ಓಕೆ. ಸೊ ಇದನ್ನ ಕೆಂಪು ಭೂಮಿ ಆಮೇಲೆ ಸ್ವಲ್ಪ ಮರಳು ತರದ ಭೂಮಿ ಇರುತ್ತಲ್ಲ ಸರ್, ಆ ತರದ ಭೂಮಿಗಳಲ್ಲಿ ಜಾಸ್ತಿ ಬೆಳಬಹುದು ಸರ್ ಇದನ್ನ. ಓಕೆ. ಸೊ ಇದು ಈ ವೆರೈಟಿ K7 ಅಂತ ಸರ್ ಆಕ್ಚುಲಿ. ಕೆಲವೊಬ್ಬರಿಗೆ ಹೈ ರೇನ್ಫಾಲ್ ಇರುತ್ತೆ, ಜಾಸ್ತಿ ನೀರ್ ನಿಲ್ಲತ್ತೆ. ಸೊ ಆ ತರದ ಭೂಮಿಗಳಲ್ಲಿ ಇದನ್ನ ಬೆಳೆಸಬಹುದು ಸರ್ ಆಕ್ಚುಲಿ. ಆಮೇಲೆ ಇದು 413 ಅಂತ ಸರ್ ಆಕ್ಚುಲಿ. 413 ಕರ್ಲು ಆಮೇಲೆ ಸವಳು ಇರುತ್ತಲ್ಲ ಸರ್, ಆ ತರದ ಭೂಮಿಗಳಲ್ಲಿ ಬೆಳೆಯಲು ಸೂಕ್ತ ಸರ್. ಸ್ವಲ್ಪ ಓಕೆ. ಹೇಳ್ರಿ ಇನ್ನೊಂದ್ ಸರ್ ಹೇಳ್ರಿ. ಇದು 413 ಅಂತ ವೆರೈಟಿ ಸರ್ ಇದು. ಸೊ ಇದನ್ನ ಕರ್ಲು ಆಮೇಲೆ ಸವಳು ಅಂತ ಭೂಮಿ ಇರುತ್ತಲ್ಲ ಸರ್, ಆ ತರದ ಭೂಮಿಗಳಲ್ಲಿ ಬೆಳಿಬಹುದು ಸರ್ ಇದನ್ನ. ಇದು 316 ಅಂತ ಸರ್ ವೆರೈಟಿ. ಎಲ್ಲಾ ತರದ ಭೂಮಿಗಳಲ್ಲೂ ಇದು ಬರುತ್ತೆ ಆಕ್ಚುಲಿ. ಇದು ಓಕೆ. ಪ್ರತಿಯೊಂದು ಹಂತದ ಎಲ್ಲಾ ತರದ ಭೂಮಿಗಳಲ್ಲೂ ಇದನ್ನ ಬೆಳೆಯಕ್ಕೆ ರೈತರು 99% ಇದೇ ಕ್ಲೋನ್ ಪ್ರಿಫರ್ ಮಾಡ್ತಾರೆ ಸರ್. ಸರಿ. ಎತ್ತರ 40 ಅಥವಾ 50 ಅಡಿ ಹೈಟ್ ಹೋಗುತ್ತೆ ಅಂತ ಹೇಳಿದ್ರೆ, ದಪ್ಪ ವಿಚಾರಕ್ಕೆ ಬರೋದಾದ್ರೆ ಎಷ್ಟಾಗಬಹುದು? ಸೊ ಸರ್ ನಮ್ಗೆ 2 ಇಂಚಿಂದ 8 ಇಂಚ್ ವರೆಗೂ ನಾವು ಅಗಲ ಇರೋದನ್ನ ತಗೊಳ್ತೀವಿ ಸರ್ ಆಕ್ಚುಲಿ. ಸೊ ಇದೇನಿದೆ ಅಲ್ಲ ಸರ್ ಇದು, ಸೊ ಇಲ್ಲಿಂದ ಇಲ್ಲಿವರೆಗೂ 2 ರಿಂದ 8 ಇಂಚ್ ವರೆಗೂ ತಗೊಳ್ತೀವಿ ಸರ್ ಆಕ್ಚುಲಿ. ಸೊ ನಿಮಗೆ 3 ರಿಂದ 4 ವರ್ಷಕ್ಕೆ 4 ರಿಂದ 5 ಇಂಚ್ ಬಂದ್ಬಿಡುತ್ತೆ ಸರ್. ಓಕೆ. ಹೌದು. ಸೊ ಆರಾಮಾಗಿ ಆ ಟೈಮ್ ಕಟ ಮಾಡ್ಬೋದು ಸರ್ ಎಲ್ಲ ರೈತರು. ಅಂದ್ರೆ ಈಗ ನೀವು ಅಗ್ರಿಮೆಂಟ್ ಮಾಡಂಗಿಲ್ಲ, ನಾವು ಬೈಬ್ಯಾಕ್ ಸಿಸ್ಟಮ್ ಇದೆ ನಮ್ಮಲ್ಲಿ ಅಂತ ಹೇಳ್ತೀವಿ. ನಮ್ಮ ಕಂಪನಿಯಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ ರೈತರಿಗೆಲ್ಲ ಒಳ್ಳೆ ರೇಟ್ ಕೊಡಿಸಿ ತಗೊಂಡಿರ್ತೀವಿ ಸರ್. ಇಲ್ಲ ನಮಗೆ ಅಗ್ರಿಮೆಂಟ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋ ರೈತರಿಗೆ ಏನ್ ಹೇಳ್ತೀರಿ? ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಸರ್, ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಬಿಟ್ಟು ಆ ಸಿಸ್ಟಮ್ ನ ಮಾಡ್ಕೊಡೋದು ವ್ಯವಸ್ಥೆ ಮಾಡೋಣ ಸರ್. ಸರಿ. ಇನ್ನೊಂದ್ಸರಿ ನಿಮ್ಮ ವಿಳಾಸ, ನಿಮ್ಮ ಫೋನ್ ನಂಬರು, ನಿಮ್ಮ ಕಚೇರಿ ವಿಳಾಸನೂ ಸಹ ಹೇಳ್ರಿ. ನಿಮ್ಮ ಫೋನ್ ನಂಬರು ಸಹ ಹೇಳ್ರಿ, ನಿಮ್ಮ ಡೆಸಿಗ್ನೇಷನ್ ಸಹ ಹೇಳ್ರಿ. ಯಾಕಂದ್ರೆ ನಮ್ಮ ವೀಕ್ಷಕರು ತಮ್ಮನ್ನ ಭೇಟಿ ಆಗಬೇಕು ಅಂದ್ರೆ, ಈಗ ತಮಗೆ ಒಂದು ಫೋನ್ ನಂಬರ್ ಇತ್ತಂದ್ರೆ ಅವರು ನಿಮ್ಮನ್ನ ಬಂದು ಭೇಟಿಯಾಗಿ ಆ ಒಂದು ಸಸ್ಯಗಳನ್ನ ಕೊಂಡ್ಕೊಳ್ಳೋಕೆ ಅನುಕೂಲ ಆಗುತ್ತೇನೋ ಅಂತ. ನಮ್ಮ ಹೆಸರು ರಾಕೇಶ್ ಸೋಮನ್ ಶೆಟ್ಟಿ ಅಂತ, ನಾನು ಡೆಪ್ಟಿ ಮ್ಯಾನೇಜರ್ ಹರಿಹರ ಪಾಲಿ ಫೈಬರ್ಸ್ ಕುಮಾರಪಟ್ಟಣಂ ಇಂದ ಮಾತಾಡ್ತಾ ಇದ್ದೇನೆ. ಸೊ ನಮ್ಮ ಮೊಬೈಲ್ ನಂಬರು 809555 545281. ಹರಿಹರದಲ್ಲಿ ತಮ್ಮ ಇದು ಲೊಕೇಶನ್ ಏನು? ಹರಿಹರದಲ್ಲಿ ಕುಮಾರಪಟ್ಟಣಂ ಸರ್. ಕುಮಾರಪಟ್ಟಣಂ. ಓಕೆ ಓಕೆ. ಥ್ಯಾಂಕ್ ಯು ಸರ್.